ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ. ಬಳ್ಳಾರಿಯಲ್ಲಿ ಇತ್ತೀಚೆಗೆ ಭಾರಿ ಮಳೆಯಿಂದ ಯಾವ ರಸ್ತೆಯನ್ನು ನೋಡಲಿ ಗುಂಡಿಗಳು ತುಂಬ್ಕೊಂಡವು. ಎಲ್ಲನ ನೋಡಿದರೆ ನಮಗೆ ಈಗ ಕುಣಿ 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 ಬಳ್ಳಾರಿ ತುಂಬ. ನಾವು ಮೊನ್ನೆ ನಡೆದಂಥ ಸಾಮಾನ್ಯ ಸಭೆಯಲ್ಲಿ ನಾವೆಲ್ಲರೂ ಒಂದೇ ಧ್ವನಿಯಲ್ಲಿ ಡಿಮ್ಯಾಂಡ್ ಮಾಡಿದಾಗ 40 ಲಕ್ಷ ಸುಮಾರು ಸ್ಯಾಂಕ್ಷನ್ ಮಾಡ್ತೀವಿ ಗುಂಡಿ ಮುಚ್ಚಲಿಕ್ಕೆ ಅಂಥೇಳಿ ಹೇಳಿದರು. ಇದುವರೆಗೆ ಆ ಕಾಮಗಾರಿ ಆಗಿಲ್ಲ. ಇನ್ನು ದಯಮಾಡಿ ಇದನ್ನು ಯಾರು ನಮ್ಮ PWDಗೆ ಕೊಟ್ಟಾರೋ ನಮ್ಮ ಕಾರ್ಪೊರೇಷನ್ ಕೊಟ್ಟಾರೋ ಗೊತ್ತಿಲ್ಲ. 40 ಲಕ್ಷ ಯಾರಿಗೆ ಕೊಟ್ಟಾರೋ ಇನ್ನು ಅದ್ರ ಬಗ್ಗೆ ಸ್ವಲ್ಪ ನಗರದ ಶಾಸಕರು ಮತ್ತು ರೂರಲ್ ಶಾಸಕರಾದ ನಾಗೇಂದ್ರ ಅವರು ಇಬ್ಬರು ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಟ್ಟು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾನು ಕಳಕಳೆಯಿಂದ ಕೇಳ್ಕೊತೀನಿ. ಬಳ್ಳಾರಿಯಲ್ಲಿ ಒಂದು ಅಭಿವೃದ್ಧಿ ಕೆಲಸಗಳು ಆಗುವಲ್ವು, ಎಲ್ಲಿ ವಾರ್ಡಲ್ಲಿ ಆಗುವಲ್ವು. ಮೇನ್ ರೋಡಲ್ಲಿ ಆತಿರ್ಬೋದು. ರಾಯ ಸರ್ಕಲ್ ಕೂಡ ಇನ್ನೂ ಕಲಬಡಿಗೆ ತೆಗೆದು ಇವತ್ತೊಂದು ಕಾರ್ ಕೂಡ ಬಿದ್ದೈತೆ. ಸುಮ್ಮನೆ ಅದನ್ನೇ ಮಾಡ್ಕೊಂತ ನಿಧಾನವಾಗಿ ಅವರು ಒಬ್ಬರಿಗೆ ಸಲುವಾಗಿ ಆ ಕಾಮಗಾರಿಗಳನ್ನ ನಿಧಾನವಾಗಿ ಮಾಡ್ತಾರಂತ ಎಲ್ಲ ಜನ ಅನ್ಕೊಂತದಾರ. ಆಮೇಲೆ ಬಳ್ಳಾರಿಯಲ್ಲಿ ಮಳೆ ಬಂದೈತೆ, ಎಮರ್ಜೆನ್ಸಿ ಮಾಡ್ಬೇಕಂತ ನಾವು ಎಲ್ಲ 13 ಕಾರ್ಪೊರೇಟರ್ಗಳು ಧ್ವನಿ ಎತ್ತೀವಿ ಸಾಮಾನ್ಯ ಸಭೆಯಲ್ಲಿ. ಇದು ಸಾರಿ ಎಮರ್ಜೆನ್ಸಿ ಐತೆ ಮೊದಲು ಮಾಡ್ಬೇಕಂತ ಹೇಳಿವಿ. ಆದರೂ 40 ಲಕ್ಷ ತೆಗೆದಿಟ್ಟಿವಿ ಅಂತ ಹೇಳಿದ್ರು. ತೆಗೆದಿಟ್ಟು ಬರೀ ಇಟ್ಕೊಳ್ಳೋದಲ್ಲ, ಕೆಲಸ ಮಾಡಿ ತೋರಿಸ್ಬೇಕು. ಭಾಳ ಮಹಾನಗರ ಪಾಲಿಕೆಯಿಂದ ಮಹಾಪೌರವ್ರಿಗೂ ಒಂದು ವಿನಂತಿ ಮಾಡ್ತಿದ್ವಿ, ದಯಮಾಡಿ ನಾವು MLAಗಳಿಗೆ ಹೇಳೋಕ್ಕಾಗಲ್ಲ, ಮಹಾಪೌರವರು ದಯಮಾಡಿ ಇದ್ರ ಗಮನ ಎತ್ಕೊಂಡು ಇದನ್ನು ಎಮರ್ಜೆನ್ಸಿ ಮಾಡ್ಬೇಕಂತ ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ವಿ. ಬಳ್ಳಾರಿ ಅಲ್ಲಿ ಇಂಪಾರ್ಟೆಂಟ್ ರಸ್ತೆಗಳಲ್ಲೇ ಇವತ್ತು ಸಾಕಷ್ಟು ದೊಡ್ಡ ಕುಣಿಗಳು ಬಿದ್ದಿದೆ. ಸೊ ಇದಕ್ಕೆ ಏನು ಇವರು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗಾಗಲಿ ಅಥವಾ ಇಲ್ಲಿ ಇರುವಂಥ ಜನಪ್ರತಿನಿಧಿಗಳಾಗಲಿ ಇವೇನು ಕಾಣಲ್ಲ, ಅವ್ರಿಗೆ ಕಣ್ಣು ಕಾಣೋದಿಲ್ಲ ಅಂತ ನನ್ನ ಪ್ರಶ್ನೆ ಬರುತ್ತೆ. ಅಷ್ಟು ದೊಡ್ಡ ಕುಣಿಗಳು ಬಿದ್ದಿದೆ, ಇದೇ ರೋಡಲ್ಲಿ ಓಡಾಡ್ತಾರೋ. ಇವ್ರಿಗೆ ಯಾವತ್ತಾದರೂ ಇದನ್ನು ಮುಚ್ಚಿಸ್ಬೇಕು, ಇದಕ್ಕೊಂದು ಪಾಟ್ಹೋಲ್ಗಳು ತುಂಬಿಸ್ಬೇಕಂತ ಯಾವತ್ತಾದ್ರೂ ಅನ್ಸುತ್ತಾ ಇವ್ರಿಗೆ? ಇವರೇನು ಇಲ್ಲಿ ಆಕಾಶದಲ್ಲಿ ಇದ್ದಾರೋ ಅಥವಾ ಭೂಮಿ ಮೇಲೆ ಇದ್ದಾರೋ ಅರ್ಥ ಆಗ್ತಾ ಇಲ್ಲ ಇದು. ಸೊ ಆ ಥರ ಇವತ್ತು ಬಳ್ಳಾರಿ ಪರಿಸ್ಥಿತಿ ಆಗಿದೆ. ಯಾವುದೋ ಒಳಗಡೆ ರೋಡ್ಗಳು ಬಿಡ್ರಿ, ಕುಣಿಗಳು ಬಿದ್ದಿರಿ, ದೊಡ್ಡ ರೋಡ್ಗಳಲ್ಲಿ ಮೇನ್ ರೋಡ್ಗಳಲ್ಲಿ ಬಿದ್ದಿದಲ್ರಿ. ಇದು ಮಹಾನಗರ ಪಾಲಿಕೆ ಅಂತ ಹೇಳಬೇಕಾದ್ರೆ ನಾಚಿಕೆ ಆಗುತ್ತೆ. ಅದಕ್ಕೆ ಮಹಾನಗರ ಪಾಲಿಕೆ ಅಂತ ಹೇಳ್ಕೊಳ್ಳೋಕೆ ನಮಗೆ ನಾಚಿಕೆ ಆಗ್ತದೆ ಇಲ್ಲಿ ಬಳ್ಳಾರಿಯವ್ರಿಗೆ. ಸೊ ಆ ಮಟ್ಟಿಗೆ ಇವತ್ತು ಬಳ್ಳಾರಿ ಪರಿಸ್ಥಿತಿನ ತಂದಿಟ್ಟಿದ್ದಾರೆ. ಸೊ ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿ ಹೋರಾಟಗಳನ್ನು ಬೆಳೆಸ್ತಾ ಈಗ ದೊಡ್ಡ ಮಟ್ಟದ ಹೋರಾಟಕ್ಕೆ ತಯಾರಾಗ್ತಾ ಇದೆ. 1 ಲಕ್ಷ ಸೈನ್ಯಗಳನ್ನು ನಾವು ಮಾಡೋದಕ್ಕೆ ಮುಂದಾಗಿದ್ದೀವಿ. ಇಡೀ ಬಳ್ಳಾರಿಯಲ್ಲಿ ಇದ್ರ ಬಗ್ಗೆ ದೊಡ್ಡ ಪ್ರಚಾರ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಜುಲೈ 27ನೇ ತಾರೀಕು ದೊಡ್ಡ ಸಮಾವೇಶ ನಾವು ಬಳ್ಳಾರಿಯಲ್ಲಿ ಮಾಡ್ತಾ ಇದ್ದೀವಿ. ಇದು ಈ ಒಂದು ಹೋರಾಟಕ್ಕೆ ದೊಡ್ಡ ರೂಪುರೇಷೆಗಳನ್ನು ನಾವು ತಯಾರು ಮಾಡ್ತಾ ಇದ್ದೀವಿ. ಬಳ್ಳಾರಿ ಜನತೆ ಈ ಹೋರಾಟಕ್ಕೆ ಬೆಂಬಲಿಸಬೇಕು. ಇವತ್ತೇನು ನಿರ್ಲಕ್ಷ್ಯ ಮಹಾನಗರ ಪಾಲಿಕೆ ಇದೆ, ಸರ್ಕಾರ ಇದೆ, ಜಿಲ್ಲಾಡಳಿತ ಇದೆ, ಇವರಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತೇಳಿ ಬಳ್ಳಾರಿ ಜನತೆಯಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.